ಆವಾಗ ನೀವೇನ್ ಮಾಡ್ತೀರಾ ಅಂದ್ರೆ ಹಳೆ ನೆನಪುಗಳನ್ನ ಮೆಲ್ಕಾಕಕ್ಕೆ ಟ್ರೈ ಮಾಡ್ತೀರಾ. ಟ್ರೈ ಅಂದ್ರೆ ಅದೊಂದು ಪ್ರೊಸೆಸ್. ಏನೋ ನಿಮ್ ಮೆಮರಿಯಲ್ಲಿ ಹಳೆ ನೆನಪುಗಳು, ಹಳೆ ಅನುಭವಗಳು, ಇನ್ಫಾರ್ಮೇಶನ್ಗಳು ಸ್ಟೋರ್ ಆಗಿರುತ್ತೆ. ಅದ್ರ ಮೂಲಕ ನೀವೇನ್ ಮಾಡ್ತೀರಾ, ಅದನ್ನ ರಿವೈಂಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ. ರಿವೈಂಡ್ ಆಗಿ ಕೆಲವೊಂದು ಥಾಟ್ ಗಳ ಮೂಲಕ ಅದನ್ನ ಯೋಚನೆ ಮಾಡ್ತೀರಾ, ಅದನ್ನ ಮೆಲ್ಕ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಈ ಮೆಲ್ಕ್ ಹಾಕೋ ಪ್ರೊಸೆಸ್ ಏನಿದೆ, ನಾನ್ ನೆನ್ಪ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಈ ಮೆಲ್ಕ್ ಹಾಕೊಳ್ಳೋ ಪ್ರೊಸೆಸ್ ಏನಿದೆ, ಈ ಪ್ರೊಸೆಸ್ ಕೂಡ ಈ ಕ್ಷಣದಲ್ಲೇ ಅಂದ್ರೆ ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲೇ ನಡೀತಾ ಇರೋದು. ಸೊ ನಾನು ಯಾವಾಗ ಮೆಲ್ಕ್ ಹಾಕೊಳ್ಳಿ ಅಂತ ಹೇಳ್ತೀನಲ್ವಾ, ಅವಾಗ ನೀವು ಆಕ್ಚುಲ್ ಆಗಿ ನೀವು ಡೈರೆಕ್ಟ್ಲಿ ಪಾಸ್ಟ್ ನಲ್ಲಿ ಹೋಗ್ಬಿಡಲ್ಲ. ಆ ಪಾಸ್ಟ್ ನಲ್ಲಿ ಇರೋದು ಬರೀ ಮೆಮರಿ ಮಾತ್ರ. ಆ ಮೆಮರಿನ ನೀವು ಮೆಲ್ಕ್ ಹಾಕೊಳ್ತಾ ಇರ್ತೀರಾ. ಆ ಮೆಲ್ಕ್ ಹಾಕೋ ಪ್ರೊಸೆಸ್ ಏನಿದೆ, ಆ ಪ್ರೊಸೆಸ್ ಕೂಡ ಈ ಕ್ಷಣದಲ್ಲೇ, ಈ ವರ್ತಮಾನ ಕಾಲದಲ್ಲೇನೆ ಅದು ಕೂಡ ನಡೀತಾ ಇರೋದು. ಸೊ ಆಕ್ಚುಲ್ ಆಗಿ ನೋಡಕ್ ಹೋದ್ರೆ ಪಾಸ್ಟು ಇರಲ್ಲ, ಫ್ಯೂಚರು ಇರಲ್ಲ, ಬರೀ ಪ್ರೆಸೆಂಟ್ ಮಾತ್ರ ಎಕ್ಸಿಸ್ಟ್ ಮಾಡುತ್ತೆ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಈಗ ಒಂದು ಫಿಲ್ಮ್ ನ ಶೂಟ್ ಮಾಡಿರ್ತಾರೆ. ಒಂದು ಚಲನಚಿತ್ರವನ್ನ ಹಲವಾರು ವರ್ಷಗಳ ಹಿಂದೆ ಅಥವಾ ಕೆಲವೊಂದು ತಿಂಗಳುಗಳ ಹಿಂದೆ ಅದನ್ನ ಶೂಟ್ ಮಾಡಿರ್ತಾರೆ. ಅದನ್ನ ಎಡಿಟ್ ಮಾಡಿ ಆಮೇಲೆ ಅದನ್ನ ಥಿಯೇಟರ್ಗೆ ಹಾಕ್ತಾರೆ. ಥಿಯೇಟರ್ಗೆ ಹಾಕ್ತಾರೆ, ಅದನ್ನ ನೀವು ಥಿಯೇಟರ್ ನಲ್ಲಿ ಹೋಗಿ ಕೂತ್ಕೊಂಡು ನೋಡ್ತೀರಾ, ಅಥವಾ ಹಳೆ ಚಲನಚಿತ್ರಗಳನ್ನ ನೀವು ಮೊಬೈಲ್ ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ತಾ ಇರ್ತೀರಾ. ಆದ್ರೆ ಇಲ್ಲೇನಪ್ಪಾ ಅಂದ್ರೆ, ಆ ಫಿಲ್ಮ್ ಶೂಟ್ ಆಗಿರೋದು ಯಾವುದೋ ಒಂದು ಕಾಲದಲ್ಲಿ, ಆದ್ರೆ ಈ ಪ್ರೆಸೆಂಟ್ ನಲ್ಲಿ ನಾವು ಆ ಫಿಲ್ಮ್ ನ ಕೂತ್ಕೊಂಡು ನೋಡ್ತಾ ಇರ್ತೀವಿ, ಹೌದಾ? ಸೊ ಈ ಪ್ರೊಸೆಸ್ ಕೂಡ ಸೇಮ್. ಏನಪ್ಪಾ ಅಂದ್ರೆ, ನಮ್ಮ ತಲೆಯಲ್ಲಿ ಹಲವಾರು ವಿಷಯಗಳು, ಇನ್ಫಾರ್ಮೇಶನ್ಗಳು, ಅನುಭವಗಳು ಎಲ್ಲ ನಮ್ಮ ಮೆಮರಿಯಲ್ಲಿ ಸ್ಟೋರ್ ಆಗಿರುತ್ತೆ. ಅದನ್ನ ನೀವು ಮೆಲ್ಕ್ ಹಾಕೊಳ್ಳಿ ಅಂತ ಹೇಳಿದಾಗ ಏನಾಗುತ್ತೆ, ಅದೊಂದು ಫಿಲ್ಮ್ ನೋಡ್ದಂಗೆ. ನೀವು ಹಳೆ ಕಾಲದ ಫಿಲ್ಮ್ ನ ಹೇಗೆ ಈಗ ನೀವು ಪ್ಲೇ ಮಾಡ್ಕೊಂಡು ನೋಡ್ತಾ ಇರ್ತೀರೋ, ಅದೇ ತರಾನೇ ನಮ್ಮ ತಲೆಯಲ್ಲಿ ನಾವು ಹಳೆ ನೆನಪುಗಳನ್ನ ರಿವೈಂಡ್ ಮಾಡ್ಕೊಂಡು ಮೆಲುಕು ಹಾಕೊಂಡು ನಾವು ಪದೇ ಪದೇ ಅದನ್ನ ಯೋಚನೆ ಮಾಡ್ತಾ ಇರ್ತೀವಿ, ಅಥವಾ ನೋಡ್ತಾ ಇರ್ತೀವಿ, ಅದನ್ನ ಅನುಭವಿಸ್ತಾ ಇರ್ತೀವಿ. ಈ ಪ್ರೊಸೆಸ್ ಏನಿದೆ, ಈ ಅನುಭವಿಸೋ ಪ್ರೊಸೆಸ್ಸು, ಈ ನೋಡೋ ಪ್ರೊಸೆಸ್ಸು, ಮೆಲುಕು ಹಾಕೋ ಪ್ರೊಸೆಸ್ಸು ಕೂಡ ಈ ವರ್ತಮಾನ ಕಾಲದಲ್ಲಿ ಅಂದ್ರೆ ಈ ಕ್ಷಣದಲ್ಲಿನೇ ಅದು ಕೂಡ ನಡೀತಾ ಇರೋದು. ಸೊ ಅದಕ್ಕೆ ಹೇಳೋದು, ಪಾಸ್ಟ್ ಮತ್ತೆ ಫ್ಯೂಚರ್ ಅನ್ನೋದು ಎಕ್ಸಿಸ್ಟ್ ಮಾಡಲ್ಲ. ಓನ್ಲಿ ಸತ್ಯ ಅಂದ್ರೇನೆ ಈ ಪ್ರೆಸೆಂಟ್ ಮೂಮೆಂಟ್. ಸೊ ಅದಕ್ಕೇನೆ ನಾವು ಈ ಪ್ರೆಸೆಂಟ್ ನಲ್ಲಿ ಇರಕ್ಕೆ ನಾವೇನು ಎಫರ್ಟ್ ಮಾಡ್ಬೇಕಾಗಿಲ್ಲ. ನಾವು ಆಕ್ಚುಲ್ ಆಗಿ ಇರೋದು ಪ್ರೆಸೆಂಟ್ ಮೂಮೆಂಟ್ ಅಲ್ಲೇ. ನಾವು ಯಾವಾಗ್ಲೂ ಪ್ರೆಸೆಂಟ್ ಮೂಮೆಂಟ್ ಅಲ್ಲೇ ಇರ್ತೀವಿ.